ಇನ್ನು ಸಂಸತ್ ಕಲಾಪದ ವೇಳೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳಿಗೆ ಬೆಂಗಳೂರು ಲಿಂಕ್ ಇದೆ. ಮನೋರಂಜನ್ ಹಾಗೆ ಸಾಗರ್ ಶರ್ಮಾ ಇವರಿಬ್ಬರಿಗೂ ಕೂಡ ಬೆಂಗಳೂರು ಲಿಂಕ್ ಇದೆ. ಮೈಸೂರಿನ ಮನೋರಂಜನ್, ಉತ್ತರ ಪ್ರದೇಶದ ಸಾಗರ್ ಇಬ್ಬರಿಗೂ ಕೂಡ ಪರಿಚಯ ಆಗಿರೋದು ಬೆಂಗಳೂರಿನಲ್ಲೇ. ಬಿಐಟಿಯಲ್ಲಿ ಓದಿದ್ದ ಆರೋಪಿ ಮನೋರಂಜನ್ ಬಿಐಟಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಿನ ವಿವಿ ಪುರಂ ಬಳಿ ಇರುವಂತಹ ಕಾಲೇಜ್ ಇದು. ಇಲ್ಲಿ ಓದಿದ್ದಂತಹ ಮನೋರಂಜನ್ ಹಾಗೆ ಸಾಗರ್ ಇವರಿಬ್ಬರಿಗೂ ಕೂಡ ಪರಿಚಯ ಇರುತ್ತೆ. ಅಂದ್ರೆ ಇವರಿಬ್ಬರಿಗೂ ಕೂಡ ಬೆಂಗಳೂರಿನ ಲಿಂಕ್ ಇರುವಂತದ್ದು ತನಿಖೆಯ ವೇಳೆ ಬಯಲಾಗಿರುವಂತದ್ದು. ಇವರಿಬ್ಬರು ಕೂಡ ಬೆಂಗಳೂರಿನಲ್ಲಿ ಇರ್ತಾರೆ. ಬೆಂಗಳೂರಿನ ವಿವಿ ಪುರಂ ಬಳಿ ಇರುವಂತಹ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆ ಇಲ್ಲಿ ಮನೋರಂಜನ್ ಓದ್ತಾ ಇರ್ತಾನೆ. ಈತ ಬಿಇ ಪದವೀಧರ ಕೂಡ ಆಗಿರ್ತಾನೆ. ಈ ಮನೋರಂಜನ್ ಹಾಗೆ ಸಾಗರ್ ಇವರಿಬ್ಬರಿಗೂ ಕೂಡ ಬೆಂಗಳೂರಿನಲ್ಲಿ ಪರಿಚಯ ಆಗಿರುತ್ತೆ. ಇನ್ನು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದ್ದಂತಹ ಸಾಗರ್ ಇಬ್ಬರ ಬಗ್ಗೆ ರಾಜ್ಯ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಸಂಗ್ರಹ ಮಾಡಿದೆ. ಇಬ್ಬರು ಆರೋಪಿಗಳು ಬೆಂಗಳೂರು ಒಡನಾಟದ ಬಗ್ಗೆ ಮಾಹಿತಿ ಇರುವಂತದ್ದು. ಯಾವ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಒಡನಾಟ ಶುರುವಾಗಿತ್ತು, ಇನ್ನು ಮನೋರಂಜನ್ ಸಾಗರ್ ಪರಿಚಯ ಹೇಗಾಗಿತ್ತು, ಎಲ್ಲ ಆಯಾಮದಲ್ಲೂ ಕೂಡ ಗುಪ್ತಚರ ಇಲಾಖೆ ಇನ್ನೂ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಎಲ್ಲದರ ಬಗ್ಗೆ ರಾಜ್ಯ ಗುಪ್ತಚರ ಇಲಾಖೆ ಮಾಹಿತಿ ಸಂಗ್ರಹವನ್ನ ಕಲೆ ಹಾಕ್ತಾ ಇದೆ. ಲೋಕಸಭೆಯಲ್ಲಿ ನಡೆದಿರುವಂತಹ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ಚುರುಕಲಿದೆ. ಯಾಕಂತಂದ್ರೆ ಇಲ್ಲಿ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಅಂದ್ರೆ ಪ್ರತ್ಯಕ್ಷವಾಗಿ ಭಾಗಿಯಾಗಿರೋರು ಯಾರು ಅಂತ ಕಾಣಿಸಿದೆ, ಆದರೆ ಪರೋಕ್ಷವಾಗಿ ಯಾರಿದ್ರು ಇದರ ಹಿಂದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹುಡುಕ್ತಾ ಹೋದಾಗ ಹಲವು ವಿಚಾರಗಳು ಒಂದೊಂದೇ ಬಿಚ್ಚಿಕೊಳ್ತಾ ಇವೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ದೆಹಲಿಯಿಂದ ಹಾಗೆ ವಿನಯ್ ಕಾಶ್ಯಪ್ನವರು ಬೆಂಗಳೂರಿನ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಹರೀಶ್, ಈಗ ಪ್ರಾಥಮಿಕ ತನಿಖೆಯಲ್ಲಿ ಈ ಲಲಿತ್ ಜಾನೆ ಮಾಸ್ಟರ್ ಮೈಂಡ್ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಜೊತೆಗೆ ಆತನೇ ಎಲ್ಲರ ಫೋನ್ಗಳನ್ನ ನಿಭಾಯಿಸ್ತಾ ಇದ್ದ ಅನ್ನುವಂತಹ ವಿಚಾರ. ಅದ್ರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳು, ಇದರಲ್ಲಿ ಭಾಗಿಯಾದವರ ಹಿನ್ನೆಲೆ ಮತ್ತು ಅವರ ಸಾಮಾಜಿಕ ಜಾಲತಾಣಗಳ ಒಂದು ಧೋರಣೆ ಎಲ್ಲವೂ ಕೂಡ ಈಗ ಅರ್ಥ ಆಗ್ತಾ ಇದೆ. ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಸಿಗ್ತಾ ಇದೆ ಅವ್ರ ಬಗ್ಗೆ? ಹೌದು ಸುಕನ್ಯಾ, ಲಲಿತ್ ಜಾ ಏನಿದ್ದಾನೆ ಆತ ಸಂಸತ್ನಿಂದ ಹೊರಗಡೆ ಇರ್ತಾನೆ. ಅಂದ್ರೆ ಸಂಸತ್ ಆವರಣಗೆ ಎಂಟ್ರಿ ಕೊಟ್ಟಂತಹ ನಾಲ್ವರು ಏನಿರ್ತಾರೆ ಅವರಲ್ಲಿ ಇಬ್ರು ಒಳಗೆ ಹೋಗ್ತಾರೆ, ಇಬ್ರು ಹೊರಗಡೆ ಇರ್ತಾರೆ. ಅವರು ಫೋನ್ ಅನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಭದ್ರತಾ ಸಿಬ್ಬಂದಿಗಳು ಬಿಡೋದಿಲ್ಲ. ಹಾಗಾಗಿ ಅವರ ನಾಲ್ವರ ಫೋನ್ ಅನ್ನ ಈತನೇ ಲಲಿತ್ ಜಾ ಇಟ್ಕೊಂಡಿರ್ತಾನೆ. ಯಾವಾಗ ಇವರು ಸಿಗಾಕೊಳ್ತಾರೆ, ಪೊಲೀಸರು ಇವ್ರನ್ನ ಹಿಡ್ಕೊಳ್ತಾರೆ ಅಂತ ಗೊತ್ತಾಯ್ತು ತಕ್ಷಣ ಅವನು ಇವರು ಕೊಟ್ಟಿದ್ದಂತಹ ಫೋನ್ ನೊಂದಿಗೆ ಆತ ಪರಾರಿ ಆಗಿರುವಂತಹದ್ದು. ಹಾಗಾಗಿ ಆತನ ಬಂಧನಕ್ಕೆ ಈಗ ಪೊಲೀಸರು ಈಗ ಬಲೆಯನ್ನ ಬೀಸಿದ್ದಾರೆ. ಆತ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಮೊಬೈಲ್ ಫೋನ್ಗಳನ್ನ ತೆಗೆದುಕೊಂಡು ಹೋಗಿರೋದ್ರಿಂದ ಹೆಚ್ಚಿನ ತನಿಖೆಗೂ ಕೂಡ ಅದು ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಫೋನ್ ನಲ್ಲಿ ಅವರು ಹೆಚ್ಚಿನ ಸಂಭಾಷಣೆ ನಡೆಸಿರೋದ್ರಿಂದ ಎಲ್ಲರ ಫೋನ್ಗಳು ಸಿಗ್ಬೇಕಾಗತ್ತೆ. ಫೋನ್ಗಳು ಸಿಕ್ಕ ಬಳಿಕ ಅಷ್ಟೇ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಮುಖ್ಯವಾಗಿ ಅವರ ಸದ್ಯಕ್ಕೆ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಅನ್ನುವಂತ ನಿಟ್ಟಿನಲ್ಲಿ ಇವರು ಫೇಸ್ಬುಕ್ ನಲ್ಲಿ ಒಂದು ಪೇಜ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಇವರು ಸಕ್ರಿಯ ಆಗಿರ್ತಾರೆ. 1.5 ವರ್ಷದಿಂದ ಇವರು ನಿರಂತರವಾಗಿ ಭೇಟಿ ಆಗ್ತಾ ಇರ್ತಾರೆ, ಮಾತುಕತೆನ ನಡೆಸ್ತಾ ಇರ್ತಾರೆ. ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಇವರು ಚಾಟ್ ಅನ್ನ ಮಾಡ್ತಾ ಇರ್ತಾರೆ, ಬುಕ್ಸ್ ಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಕ್ರಾಂತಿಕಾರಿಗಳು ಬರೆದಿರ್ತಕ್ಕಂತಹ ಬುಕ್ ಗಳನ್ನ ಇವರು ಓದೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು ಮಾಡ್ತಾ ಇರ್ತಾರೆ. 1.5 ವರ್ಷದ ಹಿಂದೆಯೇ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ, ನಾವೇನಾದ್ರೂ ಕ್ರಾಂತಿಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಮುಖ್ಯವಾಗಿ ಅವರು ಸಂಸತ್ಗೆ ಪ್ರವೇಶವನ್ನ ಪಡಿಬೇಕು, ಅಲ್ಲೇನಾದ್ರೂ ತಮ್ಮನ್ನ ಗುರುತಿಸೋ ರೀತಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ಲಾನ್ ಅನ್ನ ಮಾಡ್ತಾರೆ. ಮನೋರಂಜನ್ ಈ ಹಿಂದೆ ನಡೆದಂತಹ ಸಂಸತ್ ಅಧಿವೇಶನದಲ್ಲಿ ಭಾಗಿಯಾಗಿರ್ತಾನೆ. ಪ್ರತಾಪ್ ಸಿಂಹ ಅವರ ಪಾಸ್ನಲ್ಲೇ ಆತ ಸಂಸತ್ ಭವನಕ್ಕೆ ಎಂಟ್ರಿನ ಕೊಟ್ಟಿರ್ತಾನೆ. ಅಲ್ಲಿ ಅಧಿವೇಶನವನ್ನು ನೋಡ್ಕೊಂಡ್ ಬಂದಿರ್ತಾನೆ, ಹೆಂಗ್ ನಡೆಯುತ್ತೆ ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ. ಮತ್ತೆ ಶೂ ಅನ್ನ ಚೆಕ್ ಮಾಡೋದಿಲ್ಲ ಅನ್ನುವಂಥದ್ದು ಅವನಿಗೆ ಗೊತ್ತಿರುತ್ತೆ. ಅದನ್ನು ಬಂದು ಹೊರಗಡೆ ಇವರ ಫ್ರೆಂಡ್ ಸರ್ಕಲ್ ಗೆ ಹೇಳ್ತಾನೆ, ನಾವು ಶೂ ನಲ್ಲಿ ಆ ಒಂದು ವಸ್ತುವನ್ನು ಇಟ್ಕೊಂಡು ಹೋದ್ರೆ ಯಾರಿಗೂ ಗೊತ್ತಾಗಲ್ಲ, ನಾವು ಆರಾಮಾಗಿ ಅಲ್ಲಿ ನಾವು ಏನ್ ಕೃತ್ಯ ಎಸಗಬಹುದು ಅದನ್ನ ಪಕ್ಕಾ ಪ್ಲಾನ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವನು ಮನೋರಂಜನ್ ಹೇಳ್ತಾನೆ. ಅದೇ ರೀತಿಯಾಗಿ ಏನು ಸಾಗರ್ ಶರ್ಮಾ ತನ್ನ ಶೂ ನಲ್ಲಿ ವಸ್ತುವನ್ನು ಇಟ್ಕೊಂಡು ಹೋಗಿ ಅಲ್ಲಿ ಸಂಸತ್ನಲ್ಲಿ ದಾಳಿಯನ್ನ ಮಾಡಿರುವಂತಹದ್ದು. ಎಸ್ ಹರೀಶ್, ಇನ್ನೊಂದು ಈ ವಿಚಾರವಾಗಿ ಬೆಂಗಳೂರು ಲಿಂಕ್ ಇದೆ ಆರೋಪಿಗಳಿಗೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿರೋದು. ಇವಾಗ ವಿನಯ್ ಕಾಶ್ಯಪ್ನವರು ಈ ಆರೋಪಿಗಳಿಗೆ ಬೆಂಗಳೂರು ಲಿಂಕ್ ಹೇಗಿದೆ? ಯಾಕಂದ್ರೆ ಮೂಲತಃ ಮನೋರಂಜನ್ ಅನ್ನುವಂತಹ ವ್ಯಕ್ತಿ ಮೈಸೂರವನು, ಸಾಗರ್ ಶರ್ಮಾ ಅನ್ನುವಂತಹ ವ್ಯಕ್ತಿ ಮನೋರಂಜನ್ಗೆ ಪರಿಚಯ. ಸೊ ಇಲ್ಲಿ ಬೆಂಗಳೂರು ಲಿಂಕ್ ಎಲ್ಲಿಂದ ಬಂತು, ಮತ್ತೆ ಬೆಂಗಳೂರು ಒಡನಾಟ ಯಾಕೆ, ಹೇಗೆ? ಸುಕನ್ಯಾ, ನಿನ್ನೆ ಲೋಕಸಭೆಯಲ್ಲಿ ಆಗಿರುವಂತಹ ದಾಳಿಗೆ ಇಬ್ಬರಿಗೂ ಕೂಡ ಮನೋರಂಜನ್ ಮತ್ತು ಸಾಗರ್ ಅವ್ರಿಗೂ ಕೂಡ ಬೆಂಗಳೂರಿನ ಲಿಂಕ್ ಇತ್ತು ಅನ್ನೋಂಥದ್ದು. ಸದ್ಯ ಮನೋರಂಜನ್ ಮೈಸೂರಿನವರಾಗಿದ್ರು ಕೂಡ ಬೆಂಗಳೂರಿನಲ್ಲಿ ಬಿಇ ಪದವಿಯನ್ನು ಪಡೆದಿರ್ತಾರೆ. ಸದ್ಯ KR ರಸ್ತೆಯಲ್ಲಿರುವಂತಹ
ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿಯೇ ಅವರು ಒಂದು ಪದವಿಯನ್ನು ಪಡೆದಿರ್ತಾರೆ. ಪ್ರತಿ ವರ್ಷವೂ ಕೂಡ ಪ್ರತಿಷ್ಠಿತ ಈ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ 6,000 ವಿದ್ಯಾರ್ಥಿಗಳು ಕೂಡ ಪದವಿಯನ್ನ ಪಡಿತಾರೆ. ಹೀಗಾಗಿ ಆ ವಿದ್ಯಾರ್ಥಿಯ ಹಿನ್ನೆಲೆಯನ್ನು ಕೂಡ ಕಲೆ ಹಾಕೋದಕ್ಕೆ ಈಗಾಗಲೇ BIT ಅಂದ್ರೆ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಯಾವ ಇಯರ್ ನಲ್ಲಿ ಈ ವಿದ್ಯಾರ್ಥಿ ಓದಿದ್ದ, ಜೊತೆಗೆ ಈತನ ಬ್ಯಾಕ್ ಗ್ರೌಂಡ್ ಏನು ಮತ್ತು ಮೂಲತಃ ಎಲ್ಲಿಯವರು ಅನ್ನೋ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಮೈಸೂರಿನವರಾಗಿರುವಂತಹ ಮನೋರಂಜನ್ಗೂ ಹಾಗೂ ಉತ್ತರ ಪ್ರದೇಶದ ಸಾಗರ್ ಶರ್ಮಾಗೂ ಕೂಡ ಒಂದು ಸ್ನೇಹ ಇರುತ್ತೆ. ಇವರು ಕೂಡ ಬೆಂಗಳೂರಿನ ಒಂದು ಪ್ರೈವೇಟ್ ಕಂಪನಿ ಕೂಡ ಕೆಲಸವನ್ನ ಮಾಡಿರ್ತಾರೆ. ಹೀಗಾಗಿ ಇವರು ಕೂಡ ಬೆಂಗಳೂರಿನ ಲಿಂಕ್ ಇದೆ. ಹೀಗಾಗಿ ಈ ಒಂದು ಪ್ರಿನ್ಸಿಪಲ್ ಕೂಡ ಆತನ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆತ ಮೂಲತಃ ಯಾವ ಊರಿನವರು, ಜೊತೆಗೆ ಯಾವ ಪದವಿಯನ್ನು ಪಡ್ಕೊಂಡಿದ್ದಾರೆ, BE ಪದವಿಯಲ್ಲಿ ಯಾವ ಬ್ರಾಂಚ್ ಪಡೆದಿದ್ರು, ಯಾವ ತರಗತಿಯಲ್ಲಿ, ಈ ಎಲ್ಲಾ ಮಾಹಿತಿಗಳನ್ನು ಎಸ್ ಧನ್ಯವಾದ ಮಾಹಿತಿಗಾಗಿ ವಿನಯ್ ಮತ್ತೆ ಹರೀಶ್.